ಅವರಿಗೆ ಕಾರವಾರಕ್ಕೆ ಬಂದು ಕಾರವಾರದಿಂದ ಮುರುಡೇಶ್ವರದಲ್ಲಿ 15ನೇ ತಾರೀಕು ಸಂಜೆ ಒಂದು ಹಾಲ್ಟ್ ಇದೆ. ಅದರಲ್ಲಿ ಅವರು ವಿಶೇಷವಾಗಿ ಏನು ದೇಶಭಕ್ತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮಗಳನ್ನು ಕೆಲವೊಂದೆಲ್ಲ ಆಯೋಜಿಸಿ ಅವರನ್ನು ಹಾಲ್ಟ್ ಮಾಡಿ ಮತ್ತೆ ಸೈಕಲಲ್ಲಿ ಅವರು ಕನ್ಯಾಕುಮಾರಿಗೆ ಹೋಗ್ತಾರೆ. 2 ತಂಡವಾಗಿ, ಒಂದು ಗುಜರಾತಿಂದ ಮತ್ತೊಂದು ಬಿಹಾರ, ಆ ಕಡೆಯಿಂದ ಒಂದು ಬೇರೆ ಸ್ಟೇಟನ್ನೆಲ್ಲ ಇದು ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಸಂಚರಿಸ್ತಿದ್ದಾರೆ. ಅವರು ಕೂಡ ಮೊನ್ನೆ ಬಂದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ನೀವು ನಮಗೇನಾದರೂ ಸಹಕಾರ ಕೊಡಬೇಕು ಅಂತೇಳಿ, ಮತ್ತು ಸ್ವಲ್ಪ ಪ್ರಚಾರ ಕೊಡಿ ಅಂತೇಳಿ. ಹಾಗಾಗಿ ಇದನ್ನು ಕೂಡ ಒಂದು ಸಣ್ಣ ವಿಧಿಯನ್ನು ಮಾಡಿ. ಯಾಕಂದರೆ CSF ಅಂದರೆ ಅವರು ಒಂದು ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡುವಂಥವ್ರು. ಅವರು ಒಂದು ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಪೋರ್ಟ್ ಕೊಡೋಣ. ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹಾಗೆ ನಮ್ಮ ಮುರುಡೇಶ್ವರಕ್ಕೆ ಬರ್ತಾರೆ ಅವರು. ಆ ಕಾರ್ಯಕ್ರಮ ಕೂಡ ಚೆನ್ನಾಗಿದೆ. ಅದು ಮೋಸ್ಟ್ಲಿ ಅವರು ಬಂದು ಪ್ರೆಸ್ ಮೀಟ್ ಮಾಡೋರು ಇದ್ದಾರೆ, ನಿಮ್ಮ ಜೊತೆಗೆ ಕೇಳ್ಕೊಂಡಿರೋರು ಇದ್ದಾರೆ. ಸೊ ಇವೆರಡು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಹಾಗೆ ಆ ದಿವಸವೂ ಕೂಡ ಆ ದಿವಸದ ಕಾರ್ಯಕ್ರಮಕ್ಕೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾವುದೇ ವ್ಯವಸ್ಥೆ, ಆಡಳಿತ ವ್ಯವಸ್ಥೆಯ ಸಹಕಾರ ಇದ್ದರೆ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಮತ್ತೆ ವಿಶೇಷವಾಗಿ ನಾವು ಪಾದಯಾತ್ರೆ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಹಾಗೆ ಕ್ರಿಯಾಶೀಲ ಗೆಳೆಯರ ಬಳಗದವರು ಕಳೆದ 7-8 ವರ್ಷದಿಂದ ನಿಂಬುಪಾನಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾನು ವಿಶೇಷವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ 15 ವರ್ಷದಿಂದ ತಾಲೂಕು ಆಸ್ಪತ್ರೆಯಲ್ಲಿರ್ಬೋದು, ಆಡಳಿತದ ಅವರು ನಮಗೆ ಫಸ್ಟೇ ಫೋನ್ ಮಾಡಿ ಕೇಳ್ತಾರೆ, ಈ ಸಾರಿ ಪಾದಯಾತ್ರೆ ಇದೆಯಾ ಅಂತೇಳಿ. ಎಷ್ಟೋ ಸಾರಿ ಮನಸ್ಸಿಗೆ ಬಂದದಿದೆ, ಅಷ್ಟು ಜನರನ್ನು ಕರ್ಕೊಂಡು ಹೋಗುವಾಗ ಏನಾಗ್ತದೇನೋ ಅನ್ನೋಂಥ ಆತಂಕ. ಯಾಕಂತ ಹೇಳಿದ್ರೆ ಹೈವೇಲಿ ಹೋಗುದು, ಆದರೆ ಏನು ಶಿವರಾತ್ರಿ ಹತ್ರ ಬಂದಾಗ ನಮಗೆ ಅನಿಸಿರುವಂಥದ್ದು ಅಯ್ಯೋ ಮಾಡಿಬಿಡೋಣ. ಯಾಕಂದ್ರೆ ಎಷ್ಟೋ ಜನ ಕಾಲ್ ಮಾಡಿ ಕೇಳ್ತಾರೆ. ಕಳೆದ 3 ವರ್ಷ ಬಂದಿದ್ದೀವಿ. ನಮಗೆಲ್ಲರಿಗೂ ತಿಳಿದಿರುವಂತೆ ಇತಿಹಾಸ ಹೇಳೋದಾದ್ರೆ 2010ರಲ್ಲಿ ಒಂದು 7-8 ಜನ ಗೆಳೆಯರು ಸೇರಿಕೊಂಡು ಪಾದಯಾತ್ರೆಯನ್ನು ಆರಂಭಿಸಿದ್ದು. ಆ ಪಾದಯಾತ್ರೆ ಇವತ್ತು ಬಹುದೊಡ್ಡ ಮಟ್ಟದಲ್ಲಿ 10,000 ಜನಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಗಾಧ ಮತದಾರರಾಗಿ ಚಿಕ್ಕ ಮಕ್ಕಳು ಕೂಡ ನಮ್ಮೊಂದಿಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೊರಟಾಗ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದಾಗ ಅದಕ್ಕೆ ದೇವರ ಕಥೆ ಯಾವಾಗಲೂ ಇರ್ತದೆ ಅನ್ನೋದಕ್ಕೆ ಈ ಪಾದಯಾತ್ರೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಭಟ್ಕಳದ ಚೋಳೇಶ್ವರ ಸನ್ನಿಧಿಯಿಂದ ಮಹಾಮುರುಡೇಶ್ವರ ಸನ್ನಿಧಿಗೆ ಸುಮಾರು 17 ಕಿಲೋಮೀಟರ್ ನಾವು ಪಾದಯಾತ್ರೆಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಚೋಳೇಶ್ವರದಿಂದ ಕ್ರಮಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಪ್ರತಿ 4 ಕಿಲೋಮೀಟರ್ಗೆ ಒಮ್ಮೆ ಎಲ್ಲರಿಗೂ ನೀರಿನ ವ್ಯವಸ್ಥೆ, ಹಣ್ಣು ಹಂಪಲಿನ ವ್ಯವಸ್ಥೆ, ಡ್ರೈ ಫ್ರೂಟ್ಸು ಇದನ್ನೆಲ್ಲ ಕೊಡ್ತಾ. ಯಾಕಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಪ್ರತಿ 4 ಕಿಲೋಮೀಟರ್ ಒಮ್ಮೆ ವೈದ್ಯಕೀಯ ವರದಿ ಪ್ರಕಾರ ಸ್ವಲ್ಪ ನೀರು ಕುಟ್ಕೊಂಡು ಹೋಗಬೇಕು ಅನ್ನೋದು ವೈದ್ಯಕೀಯದ ಪ್ರಕಾರ ಅದೊಂದು ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಬೆಳಿಗ್ಗೆಯ ಜಾವದಲ್ಲಿ ಎಲ್ಲರೂ ಹೋಗ್ತಾ ಇರುವಾಗ ಏನಾದರೂ ಅವಘಡಗಳು ಆಗದೇ ಇರಲಿ ಅಂತ ಹೇಳಿ ನಮ್ಮ ಜೊತೆಗೆ ಆಂಬುಲೆನ್ಸ್ನ ವ್ಯವಸ್ಥೆ ಕೂಡ ಇರುತ್ತೆ. ತಾಲೂಕು ಆಸ್ಪತ್ರೆಯವರು ಕಳೆದ 14 ವರ್ಷಕ್ಕೂ ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಆರಕ್ಷಕ ಅಭಿಯಂತರು, ನಮ್ಮ ಪೊಲೀಸ್ ಠಾಣೆ, ಭಟ್ಕಳ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಮುರುಡೇಶ್ವರದಲ್ಲಿರ್ಬೋದು, ನಮ್ಮ ಜೊತೆಗೆ ಅವರು ಇರ್ತಾರೆ. ಯಾಕಂತ ಹೇಳಿದ್ರೆ ನಾವು ಹೈವೇನೇ ಪಾದಯಾತ್ರೆಯನ್ನು ಕೈಗೊಳ್ತಾ ಇರೋದ್ರಿಂದ ಸುರಕ್ಷಿತ ದೃಷ್ಟಿಯಿಂದ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ 15 ವರ್ಷದಿಂದ ನಾವು ಬರ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ನಮಗೆ ಅತ್ಯುತ್ತಮವಾಗಿ ಸಹಕರಿಸ್ತಾ ಇದ್ದಾರೆ. ಹಾಗೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಸಹ ಕಳೆದ 2 ವರ್ಷದಿಂದ ಬೆಳಿಗ್ಗೆ 3:30ಗೆ ನಮ್ಮ ಕೋರಿಕೆಯ ಮೇರೆಗೆ ನಮ್ಮ ಹಿರಿಯ ಪತ್ರಕರ್ತರು ರಾಧಾಕೃಷ್ಣ ಭಟ್ರು ನಮಗೆ ಸಹಕಾರ ನೀಡಿರುವ ಆ ಸಮಯದಲ್ಲಿ ಅವರು ಹೋಗಿ ನಾವು ಮನವಿ ಮಾಡಿದಾಗ ಕಳೆದ 2 ವರ್ಷದಿಂದ 3 ಗಂಟೆಗೆ ನಾವು ಓಪನ್ ಮಾಡ್ತಾ ಇದ್ದೇವೆ. ಯಾಕಂದರೆ ಒಂದೇ ಸರ್ತಿ ಹೋದಾಗ ರಶ್ ಆಗಿರ್ತದೆ ಅನ್ನೋ ಕಾರಣಕ್ಕೆ ಬೆಳಿಗ್ಗೆ 3 ಗಂಟೆಗೆ ಮಾಡಿದೆ. ಯಾಕಂದರೆ ಮುರುಡೇಶ್ವರನ ದೇವಸ್ಥಾನ ಅನ್ನೋದು ಜಗತ್ಪ್ರಸಿದ್ಧ ತಾಣ. ಅದು ಶಿವರಾತ್ರಿ ಅಂದರೆ ಇಡೀ ದೇಶದಿಂದಲೂ ಕೂಡ ಪ್ರವಾಸಿಗರು ಬರುವಂಥ ಸಮಯ, ಅಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಹಾಗಾಗಿ ಜನಸಂದಣಿ ಒಂದೇ ಸಲ ಆದರೆ ಅವರಿಗೆ ವಿಶೇಷ ಸರಕು ಸಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅವರಿಗೆ ಕೋರಿಕೊಂಡಾಗ 3 ಗಂಟೆಗೆ ಓಪನ್ ಮಾಡ್ತಾ ಇದ್ದಾರೆ ಕಳೆದ 3 ವರ್ಷದಿಂದ. ಈ ವರ್ಷವೂ ಕೂಡ